ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್ ಪ್ಲೀಸ್. ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ ಅಂಬಿಗರಣ್ಣ ನೀ ಬಂದು ಹೊಳೆಯ ದಾಟಿಸೋ. ರಮ್ಯಾ ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಾಗಿದ್ದೀನಿ. ಅಂಬಿಗರಣ್ಣ ಈ ಗಾನಸಿಂಚನ ಹೊಳೆಯಲ್ಲಿ ನೆಕ್ಸ್ಟ್ ರೌಂಡಿಗೆ ನಿಮ್ಮನ್ನ ಪುಷ್ ಮಾಡ್ತಾರ ನೋಡೋಣವಾ? ನಮ್ಮ ತೀರ್ಪುಗಾರರನ್ನ ಕೇಳೋಣವಾ? ಅರ್ಚನಾ ಮ್ಯಾಮ್ ಚೆನ್ನಾಗಿತ್ತು ನೀನು ಲಿಂಕ್ ಮಾಡಿದ್ದು. ಥ್ಯಾಂಕ್ ಯು. ಹಾಂ, ಅಂಬಿಗರ ತಂಗಿ ಚಂದ ಹಾಡ್ದೆಮ್ಮ. ನಿನ್ನಲ್ಲೂ ಬಹಳ 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 ದೊಡ್ಡ ಇಂಪ್ರೂವ್ಮೆಂಟು ಕಾಣಿಸ್ತಾ ಇದೆ. ಈ ವೇದಿಕೆಯ ಎಲ್ಲರಿಗೂ ಇದನ್ನು ಹೇಳೋದು, ಈ ವೇದಿಕೆ ನಿಮಗೆ ಬರೀ ಒಂದು ಎಕ್ಸ್ಪೋಜರ್ ಅಷ್ಟೇ ಕೊಡ್ತಾ ಇಲ್ಲ. ಲೈವ್ ಹಾಡೋದು, ಇನ್ಸ್ಟ್ರೂಮೆಂಟ್ ಜೊತೆ ಹೇಗೆ ಹಾಡೋದು, ಮೈಕ್ ಹಿಡಿದು ಹೇಗೆ ಹಾಡೋದು, ಈ ಎಲ್ಲ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ಎಷ್ಟು ದಿವಸಗಳ ಕಾಲ ನೀವೆಲ್ಲರೂ ಇಲ್ಲಿರ್ತಿರೋ ಗೊತ್ತಿಲ್ಲ, ಆದರೆ ಇರೋಷ್ಟು ದಿವಸವೂ
ನಿಮಗೆಲ್ಲ ಒಂದು ಪ್ರತಿದಿನವೂ ಒಂದು ಕಲಿಕೆ ಆಗ್ತಾ ಇದೆ ಅಲ್ವಾ? ಸೊ ನೀವು ಈ ವೇದಿಕೆಯಿಂದ ಹೋಗೋ ಹೊತ್ತಿನಲ್ಲಿ ಎಲ್ಲರೂ ಪರಿಪೂರ್ಣ ಗಾಯಕ ಗಾಯಕಿಯರಾಗಿ ಹೋಗಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಪ್ರೊಫೆಷ್ನಲ್ ಸಿಂಗರ್ಸ್ ಆಗಬೇಕು, ಎಲ್ಲರಿಗೂ ಆಮೇಲೆ ಒಳ್ಳೊಳ್ಳೆ ಅವಕಾಶಗಳ ಬಾಗಿಲು ತೆಗಿಬೇಕು, ಇದೇ ನಮ್ಮೆಲ್ಲರ ಆಸೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಅಪರೂಪದ ಧ್ವನಿ ನಿಂದು. ಅಂಬೇಗರಣ್ಣ ನೀ ಬಂದು ಹೊಳೆಯ ದಾಟಿಸೋ. ಆಮೇಲೆ ಈ ಆಹಿರ್ ಭೈರವ್ ಫೋಕ್ಗೆ ಹಾಕಿರೋದು ತುಂಬ ಎಲ್ಲೂ ಕೇಳಿರಲಿಲ್ಲ. ಈ ರಾಗ ಫೋಕಲ್ಲಿ ಬಳಸಿರೋದೇ ತುಂಬ ಕಮ್ಮಿ. ಈ ರಾಗದಲ್ಲಿ ಕೇಳಿಬಿಟ್ಟು ಏನೋ ತುಂಬ ರಿಫ್ರೆಶಿಂಗ್ ಆಗಿತ್ತು ಹಾಡು. ಆಮೇಲೆ ನೀನು ಸ್ಟಾರ್ಟಿಂಗ್ ಆಲಪ್ ಆಟ್ಲಿಪ್ ತಗೊಂಡೆಲ್ಲ, ಅಂಬೇಗರಣ್ಣ. ಆವಾಗ ಇದು ಯಾವ ರಾಗ ಅಂತ ಗೊತ್ತಾಗಿಲ್ಲ, ಸ್ವಲ್ಪ ಶೇಕಿಯಾಗಿತ್ತು ನೀನು ಆಲಾಪ್ ತಗೊಂಡಿದ್ದು, ಯಾವ ಸ್ವರಗಳು ಬಂತು ಅಂತ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನಿನಗೆ ಒಂದು ಹಿಡಿತ ಸಿಕ್ತು ಹೋಗ್ತಾ ಹೋಗ್ತಾ. ಚರಣದಲ್ಲಿ ಬಹಳಷ್ಟು ಕಡೆ ಶಾರ್ಪ್ ಆಯಿತು. ನೀನು ಅದನ್ನೊಂಚೂರು ಹಿಡ್ತಕ್ಕೆ ತೊಗೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಬಟ್ ಅದರ್ವೈಸ್ ತುಂಬ ಚೆನ್ನಾಗಿ ಹಾಡ್ದು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಇದು ಬಹುಶಃ ರಂಗಗೀತೆ ಹೌದು ಸರ್. ಅಲ್ವಾ? ಈ ಯಾರ ರಚನೆ ಅಂತ ಏನಾದ್ರು ಗೊತ್ತಿದೆಯಾ? ನನಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ನಿಮ್ಗೆ ಇಲ್ಲ, ನನಗೆ ಸಿಕ್ಕಿದ್ದು ಒಬ್ಬರು ಹಾಡ್ತಾ ಇದ್ದಿದ್ದನ್ನು ಅವ್ರ ನಂಬರು ಸಿಕ್ಕಿರಲಿಲ್ಲ. ಹಾಡು ಹಾಡಲೇಬೇಕು ಅಂತ ತಗೊಂಡು ಕೇಳಿ ನಾನು ತಗೊಳ್ಳಿ, ಕೇಳಿ ಹೆಸರು ತಗೊಂಡಿದ್ದು. ತಗೊಳ್ಳಿ. ಯಾಕೆಂದರೆ ಬರಹಗಾರರಿಗೆ ನಾವು ಒಂದು ಗೌರವ ಕೊಡಬೇಕಾಗ್ತದೆ. ಕ್ಷಮೆ ಇರಲಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದಕ್ಕೆ. ಯಾವ ನಾಟಕದ ಸನ್ನಿವೇಶದಲ್ಲಿ ಬಳಸ್ತೀರಿ ಇದನ್ನು? ಅದು ನಮ್ಮ ಹಕ್ಕಿಕತೆಯಲ್ಲಿ ಒಂದು ಕಡೆ ನಾವು ಪೊಪೆಟ್ ಶೋ ಅಂತ ಮಾಡಿದ್ವಿ. ಹಾಂ ಹಾಂ. ಅದರಲ್ಲಿ ಮಧ್ಯದಲ್ಲಿ ಒಂದು ಹಕ್ಕಿದು ಸೀನ್ ನಡೆಯುತ್ತೆ, ಆವಾಗ ತಗೊಂಡಿದ್ದು. ಈ ಹಾಡು ಕೇಳಿದಾಗ ನನಗೆ ಜನಪದದ ಇನ್ನೊಂದು ಹಾಡು ನೆನಪಾಗ್ತಾ ಇತ್ತು. ಮಳೆಯಪ್ಪ ಮಳೆರಾಯ ಕರೆಯುತ್ತಾರೋ ನಿನ್ನ, ಓಹೋ ಕರೆಯುತ್ತಾರೋ ನಿನ್ನ ಮೊದಲ ಕೂರಿಗೆ. ಇದು ನೆನಪಾಗ್ತಾ ಇತ್ತು. ಸ್ವಲ್ಪ ಈ ಥರದ ಹಾಡುಗಳು ಅಪರೂಪನೇ ಮೇಡಮ್ ಹೇಳ್ದಂಗೆ ಜನಪದದಲ್ಲಿ ಅಪರೂಪನೇ. ಬಟ್ ಮೇಡಮ್ ಹೇಳಿದಷ್ಟು ಸತ್ಯ. ಒಳ್ಳೇದಾಗ್ಲಮ್ಮ. ಇನ್ನಷ್ಟು ಒಂದಷ್ಟು ಮೂಲ ಜನಪದ ಹಾಡುಗಳನ್ನು ನಿನ್ನ ಧ್ವನಿನಲ್ಲಿ ಕೇಳಬೇಕು ಅನ್ನೋ ಆಸೆ ನನಗೀಗ ಹೆಚ್ಚಾಗ್ತಿದೆ. ರಂಗಗೀತೆಗಳನ್ನೇ ಹಾಡಿ ಇಲ್ಲಿವರೆಗೂ ಎಲ್ಲ ಸಂಚಿಕೆಗಳಲ್ಲೂ ರಂಗಗೀತೆಗಳನ್ನೇ ಹಾಡಿದ್ಯಾ. ಒಂದು ಯಾವುದಾದ್ರೂ ಮೂಲ ಜನಪದ ಗೀತೆಯನ್ನು ಪ್ರಯತ್ನ ಮಾಡಿ ಹಾಡಿದ್ರೆ ನನಗದನ್ನು ಕೇಳಲಿಕ್ಕೆ ಇಷ್ಟ ಆಗುತ್ತೆ ನಿನ್ನ ಧ್ವನಿನಲ್ಲಿ. ಓಕೆ ಸರ್, ಆಗ್ಬೋದಮ್ಮ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್, ರಮ್ಯಾ ಅವರೇ, ಅದೇ ನನಗನ್ನಿಸ್ತು ಇದು ಯಾವುದೋ ದಾಸರ ಪದ ಇರಬೇಕು ಅಂತ. ಮೊದಲು ಅಂಬೀಗ ನಾನಿನ್ನ ನಂಬಿದೆ ಅಂತೇಳಿ ಜಗದಂಬಾರಮಣನ ನಂಬಿದೆ ಅಂತ ಬಂತದ್ದು, ಅದೇ ಟ್ಯೂನ್ ಥರ ಫಾಲೋ ಆಗ್ತಾ ಇತ್ತಿದ್ದು. ಆದರೆ ಇದು ರಂಗಗೀತೆ ಅಂತ ನಮಗೆ ಮುನ್ರಾಜ್ ಅವರು ಹೇಳಿದ ಮೇಲೆ ಗೊತ್ತಾಯಿತು. ಮೇಡಮ್ ಎಲ್ಲ ಸೂಕ್ಷ್ಮಗಳನ್ನು ಹೇಳಿದ್ದಾರೆ. ಬಟ್ ಅವರು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ. ನೀವು ಎಷ್ಟೊಂದು ಹೊಸ ಹೊಸ ಹಾಡುಗಳನ್ನು ನೀವು ಬೇರೆಯವರಿಂದನೂ ಕಲಿಯೋಕ್ಕೆ ಅವಕಾಶ ಇರುತ್ತೆ. ಯಾವುದೋ ಕಾರಣಕ್ಕೆ ಎಲಿಮಿನೇಟ್ ಆದ್ವಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿಗೆ ಬರದೇ ಇರೋದು ಬೇಡ. ನೀವು ಬರಬೇಕು ಅಂತ ಬಂದಾಗ ಇನ್ನು ನಿಮ್ಮದು ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಎಲ್ಲ ಆಗುತ್ತೆ. ಬೇರೆಯವ್ರಿಗೆ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ. ಹಾಗೆ ನೀವು ಚೆನ್ನಾಗಿ ನೀಟ್ ಪ್ರೆಸೆಂಟೇಷನ್ ಇತ್ತಮ್ಮ ನಿಮ್ಮ ಹಾಡು. ಖುಷಿ ಆಯಿತು ಕೇಳಲಿಕ್ಕೆ. ಥ್ಯಾಂಕ್ ಯು ಸರ್. ಸೂಪರ್. ಸರ್ ಹೇಳಿದಾಗೆ ಕಲಿಕೆಗೆ ಕೊನೆ ಇಲ್ಲ. ಸಾಹಿತ್ಯ ಆಗಿರ್ಬೋದು, ಜನಪದ ಗೀತೆಗಳಾಗಿರ್ಬೋದು, ನಿಮಗೆ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೋತಿದ್ದೀರಿ. ಆ್ಯಂಡ್ ಎಲ್ಲರೂ ಪ್ರತಿದಿನ ಇಂಪ್ರೂವ್ ಆಗ್ತಿದ್ದೀರಿ. ಅದೇ ಮೇಡಮ್ ಹೇಳ್ತಾ ಇದ್ರಲ್ಲ, ನಮಗೆ ಈ ಸಾರಿ ನಮಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಚೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆ ಸಾಲಿನಲ್ಲಿ ಸಾಕಷ್ಟು ಹೆಸರುಗಳಿದೆ ಅಂತ, ಆ ಸಾಲಿನಲ್ಲಿ ಎಲ್ಲರ ಹೆಸರು ಬರಲಿ, ನಮ್ಮ ಆಶಯ ಅದು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.